ಇದು ಗ್ರಾಮ ಪಂಚಾಯಿತಿಗಳಲ್ಲಿ ಅಂದ್ರೆ ನಾವು ರೂರಲ್ ಸೆಕ್ಟರ್ ಅಲ್ಲಿ ನೋಡಿದ್ರೆ ನಾವು ಹಿಂದೆ ಮಾಡಿದ ಪ್ರಯತ್ನ ಗ್ರಾಮ ಪಂಚಾಯತಿ GPDP ಪ್ಲಾನಿಂಗ್ ಅನ್ನ ಮಾಡಬೇಕು. GPDP ಪ್ಲಾನಿಂಗ್ ಅಲ್ಲಿ ಒಂದು ಪರಿಸ್ಥಿತಿಗಳ ಬಗ್ಗೆ ಒಂದು ಫಾರ್ಮೆಟ್ ಇದೆ. ಅದರಲ್ಲಿ ಕಡ್ಡಾಯವಾಗಿ GPDP ಪ್ಲಾನಿಂಗ್ ಒಳಗಡೆ ಆ ಪಂಚಾಯತಿ ಒಳಗಡೆ ಎಲ್ಲ ಡಿಸರ್ಬರ್ಸ್ದು ಲೀಸ್ಟ್ ಔಟ್ ಇರಬೇಕು. ಯಾವ ಥರ ಸಮಸ್ಯೆ ಇದೆ, ಪೆನ್ಷನ್ ಬರ್ತಿದೆಯಾ, ತಪ್ಪಿದೆಯಾ, ಇನ್ನೇನು ಸಿಗ್ತಾ ಇದೆ ಅಂತ ಒಂದು ಪ್ಲಾನಿಂಗ್ ಆಗುತ್ತೆ. ಸೊ ಆ ಪ್ಲಾನಿಂಗ್ ಆದಮೇಲೆ ಅದನ್ನು VLW, ಅದೇ ಪಂಚಾಯತ್ VLW ಇರ್ತಾರೆ. VLW GPDP ಪ್ಲಾನಿಂಗ್ ಆಧಾರದ ಮೇಲೆ ಆ ವರ್ಷದ ಆಕ್ಷನ್ ಪ್ಲಾನ್ ಆಗಬೇಕು. ಆ ಗ್ರಾಮ ಸಭೆಗೆ ಏನು ಆರೋಗ್ಯ ವೈದ್ಯಾಧಿಕಾರಿಗಳು ಏನೇನು ಬರ್ತಾರೆ, PHC ಅಥವಾ ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳು ಅವ್ರ ಗಮನಕ್ಕೆ ತಂದು ಅವ್ರ ಕ್ಯಾಂಪನ್ನ ಆರ್ಗನೈಸ್ ಮಾಡಬೇಕು ಅಂತ. ಆದರೆ ಆರ್ಥೋಪೆಡಿಕ್ ಡಾಕ್ಟರು ನಮ್ಮ ತಾಲೂಕು ಹಾಸ್ಪಿಟಲ್ಗೆ ಡಿಸ್ಟಿಕ್ಗೆ ಬರಬೇಕು ಅಂತ ಹೇಳುವ ಪರಿಸ್ಥಿತಿ ಇದೆ. ಸೊ ನಾವು ಇನ್ನು ಪ್ರಶ್ನೆ ಮಾಡಿದ್ವಿ. ನಾವು ಇದು KDP ಸಭೆಯಲ್ಲಿ ನಾವು ಪ್ರಶ್ನೆ ಮಾಡಿದ ಮೇಲೆ ಆಮೇಲೆ ಇದು ಕಂಪ್ಲೇಂಟ್ ಮಾಡಿದ ಮೇಲೆ ಆರ್ಥೋಪೆಡಿಕ್ ಡಾಕ್ಟರ್ನ ತಾಲೂಕು ಇದಕ್ಕೆ ಹಾಕಿದ್ವಿ. ಸೊ ನಾನು ಇದೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಆಕ್ಷನ್ ಐಟಮ್ ಇಂದ ನೋಡೋದಾದ್ರೆ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಆಗಲಿ ಕೆಲಸ ಮಾಡಬೇಕು ಅಂತ ಇರೋದ್ರಿಂದ ನಾವು ಆ ಒಂದು ಚಾನಲ್ನ ಸ್ವಲ್ಪ ರಿಪೇರಿ ಮಾಡಿದ್ರೆ, ಹೋಗಿ ಪುಷ್ ಮಾಡಿದ್ರೆ, ಸಪೋರ್ಟ್ ಮಾಡಿದ್ರೆ, ಪ್ರಶ್ನೆ ಕೇಳಿದ್ರೆ ಸೊ ಅದು ಫಸ್ಟ್ ಪ್ಲಾನಿಂಗ್ ಆಗುತ್ತೆ. ಪ್ಲಾನಿಂಗ್ ಆದಮೇಲೆ ನಾವು ಈಗ ಪಂಚಾಯತಿಲಿ ಕೂಡ KDP ಸಭೆ 3 ತಿಂಗಳು ಮಾಡಬೇಕು ಅಂತ ಇದೆ. KDP ಸಭೆಯಲ್ಲಿ ಪ್ರಸ್ತಾಪ ಆಗುತ್ತೆ. ಸೊ ಆ ಒಂದು ಟ್ರ್ಯಾಕಲ್ಲಿ ಹೋದ್ರೆ ನಮ್ಮ ಮ್ಯಾನ್ ಪವರ್ ಅವ್ರು ಮಾಡಬೇಕಾಗಿದ್ದ ಕೆಲಸ ನಾವು ಮಾಡ್ಬೋದು. ಅವ್ರು ಮಾಡಿಸುವಾಗೆ ನಾವು ಪುಷ್ ಮಾಡೋಕ್ಕೆ ನಾವು